ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣಿ, ಯಾಕೆ ಹೀಗೆ ಮಾಡಿದೆ? ಯಾಕೆ ಇಷ್ಟೊಂದು ಮನಸ್ಸು ಕೆಡ್ಸ್ಕೊಂಡಿದ್ಯಾ? ಬರೀ ಮನ್ಸು ಕೆಡ್ಸ್ಕೊಂಡಿದ್ದೀನಿ, ಜೀವ ಕಳ್ಕೊಂಡಿಲ್ವಲ್ಲ ಮಾವ. ಬಿಡ್ತೋನು, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಜೀವ ಕಳ್ಕೊಳ್ಳೋಂಥದ್ದು ಏನಾಗಿದೆ ನಿನಗೆ? ಒಂದು ಜೀವಕ್ಕೆ ಜನ್ಮ ಕೊಡೋಕ್ಕಾಗಲಿಲ್ಲ ಅಂದಮೇಲೆ ಆ ಜೀವ ಇತ್ತಾದ್ರೂ ಏನು ಪ್ರಯೋಜನ ಅಮ್ಮ? ಅವಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ನನ್ನಂತ ನತರಷ್ಟೇನು ಮದುವೆ ಆಗಿ ಅವ್ರ ಕನಸು ನನ್ಸಾಗ್ತಿಲ್ಲ, ನನ್ನಷ್ಟೇ ನೋವು ಪಡ್ತಿದ್ದಾರೆ. ಮನೆಗೊಂದು ವಂಶದ ಕುಡಿ ಇಲ್ಲ ಅಂತ ನೀವು ಸಂಕಟ ಪಡ್ತಿದ್ದೀರಾ, ಅಂಥದ್ರಲ್ಲಿ ನನಗೆ ಸಮಾಧಾನ ಮಾಡ್ತಿದ್ದೀರಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿನ್ನ ಪಾಡಿಗೆ ನಿನ್ನನ್ನು ಬಿಟ್ಬಿಡ್ಬೇಕಾ? ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಂಡಿದ್ದು ಇದಕ್ಕೇನಾ? ಮನೆಯ ಸೊಸೆ ನಂದಾದೀಪ ಅಂತ ಹೇಳ್ತಾರೆ. ನಮ್ಮ ಮನೆ ಸೊಸೆ ಮನೆಯಿಂದ ಆಚೆ ಬಂದ್ಬಿಟ್ರೆ ನಾವೆಲ್ಲ ಕತ್ಲಲ್ಲಿ ಕುತ್ಕೋಬೇಕಾ? ನಾನು ಆ ಮನೇಲಿದ್ರು ಮನೆ ಕತ್ಲಾಗೆ ಇದೆಯಲ್ಲ ಮಾವ. ಮೊಮ್ಮಕ್ಕಳು ಬೇಕು, ಅವ್ರನ್ನ ಎತ್ತಾಡಿಸ್ಬೇಕು ಅಂತ ನಿಮಗೂ ಆಸೆ ಇದೆ. ಆದ್ರೆ ಆ ಆಸೆನೆಲ್ಲ ಮುಚ್ಚಿಟ್ಕೊಂಡು ನನಗೆ ಸಾಂತ್ವನ ಹೇಳ್ತಿದ್ದೀರ. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವರಾಗೆ ನನ್ನನ್ನ ಮನೆಯಿಂದ ಆಚೆ ಹಾಕ್ತಿದ್ರು, ಮಗನ್ಗೆ ಮತ್ತೊಂದು ಮದುವೆ ಮಾಡ್ತಿದ್ರು. ಯಾವ ಕಾಲದಲ್ಲಿ ಇದೆಯಾ ಪೂರ್ಣಿ ನೀನು? ಮಕ್ಕಳಾಗ್ಲಿಲ್ಲ ಅಂದ ಮಾತ್ರಕ್ಕೆ ಸೊಸೆನ ಮನೆಯಿಂದ ಆಚೆ ಹಾಕೋರು ಮನುಷ್ಯತ್ವ ಇಲ್ದೇ ಇರೋರು. ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸೋದು ಅಷ್ಟೇನ ಒಂದು ಹೆಣ್ಣಿನ ಕರ್ತವ್ಯ. ಹೆಣ್ಣು ಅಂದ್ರೆ ಬರೀ ಫಲ ಕೊಡೋ ಮರ ಅಲ್ಲ, 100 ಜನಕ್ಕೆ ನೆರಳು ಕೊಡ್ತಾಳೆ. ಆ ಮನೆಯಲ್ಲಿ ನಿನ್ನನ್ನ ಪ್ರೀತಿ ಮಾಡೋ ಗಂಡ ಇದ್ದಾನೆ, ಸ್ವಂತ ಮಗಳು ಅಂತ ಅನ್ಕೊಂಡಿರೋ ನಾವಿದೀವಿ. ಅದು ಅಲ್ಲದೆ ಆ ಮನೆಯಲ್ಲಿ ನಿನ್ನೆಲ್ಲರೂ ಎಷ್ಟು ಇಷ್ಟಪಡ್ತಾರೆ, ಅದೆಲ್ಲನೂ ನೀನು ಯೋಚನೆ ಮಾಡದೆ ಇಂಥ ನಿರ್ಧಾರ ಮಾಡಿ ನಮ್ಗಳ ಕಣ್ಣೀರಿಗೂ ಕಾರಣ ಆಗ್ತೀಯ ಅಲ್ವಾ? ಪೂರ್ಣಿ, ಹೋಪ್ಸ್ ಕಳ್ಕೊಬೇಡ. ತುಳಸಿಯವ್ರು ಹೇಳಿದಾಗೆ ದೇವರ ಆಶೀರ್ವಾದ ಇದೆ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಈ ಕಾಲದಲ್ಲಿ ಮಕ್ಕಳಾಗೋದಿಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅಲ್ಲ. ನೋಡು, ಯೋಚನೆ ಮಾಡಬೇಡ. ನನಗೆ ಈಗಲೂ ನಂಬಿಕೆ ಇದೆ, ನಮ್ಮ ಮನೆಗೆ ಒಂದು ಪುಟ್ಟ ಕಂದ ಬಂದೇ ಬರುತ್ತೆ, ನಿನ್ನ ಮಡ್ಲಲ್ಲಿ ಆಡುತ್ತೆ, ನಿನ್ನ ಅಮ್ಮ ಅಂತ ಕರೆಯುತ್ತೆ. ಆದ್ರೆ ಮಾವ, ಇದೆಲ್ಲ ಸಾಧ್ಯ ಆಗುತ್ತೆ. ಸಾಧ್ಯ ಆಗಬೇಕು ಅಂದರೆ ಮೊದಲು ನೀನು ನಿನ್ನ ಮನಸ್ಸನ್ನು ಖುಷಿಯಾಗಿಟ್ಕೋಬೇಕು. ಸರಿ, ಇದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಮನೆಗೆ ನಡಿ. ಆದ್ರೆ ಮಾವ, ಪೂರ್ಣಿ, ಇನ್ನೇನು ಮಾತಾಡಬೇಡ. ನೀನೀಗ ಮನೆಗೆ ಬರದೆ ಇಲ್ಲೇ ಇರ್ತೀನಿ ಅನ್ನೋದಾದ್ರೆ ನಾನು ನಿನ್ನ ಜೊತೆ ಇಲ್ಲೇ ಇದ್ಬಿಡ್ತೀನಿ. ನೀನು ನನ್ನ ಅಮ್ಮ ಅಂತ ಕರೆದಾಗ್ಲಿಂದ ನಾನು ನಿನ್ನನ್ನು ಮಗಳು ಅಂತಾನೆ ಅನ್ಕೊಂಡಿದ್ದೀನಿ. ಆ ಕರೆದಿದ್ದು ಬರೀ ಬಾಯಿ ಮಾತಿಗೆ ಅನ್ನೋದಾದ್ರೆ ನೀನಿಲ್ಲೇ ಇರು. ಆದ್ರೆ ನಿಜವಾಗ್ಲೂ ನಿನಗೆ ನಾನು ಅಮ್ಮ ಅಂತ ಅನ್ಸೋದಾದ್ರೆ ನನ್ನ ಜೊತೆ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.